ಇಂದುಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನಾನು ಮಂಡಕ್ಕಿ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅನ್ನೋದನ್ನು ಕೂಡ ನೋಡ್ಕೊಂಡು ಬರೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಕರಿಬೇವಿನ ಸೊಪ್ಪು ಮತ್ತು ಉದ್ದಿನಬೇಳೆ 1.5 ಟೀ ಸ್ಪೂನ್ನಷ್ಟು, ಕಡಲೆಬೇಳೆ 1.5 ಟೀ ಸ್ಪೂನ್ನಷ್ಟು, ಹಸಿಮೆಣ್ಸಿನ್ಕಾಯಿ 7 ತೊಗೊಂಡಿದ್ದೀನಿ. ನಂತರ ಕಡಲೆಕಾಯಿ ಬೀಜ 1.5 ಟೀ ಸ್ಪೂನ್ನಷ್ಟು ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ. ಹುಳಿ ಕಡಿಮೆ ಇದ್ದರೆ ಇನ್ನು ಸ್ವಲ್ಪ ನಿಂಬೆಹಣ್ಣು ಕೂಡ ಹಿಂಡ್ಕೋಬೋದು. ಇವಾಗ ಹೇಗೆ ಮಾಡಬೇಕು ಅಂತ ನೋಡೋಣ. ಆ ಲೋಟದಲ್ಲಿ, ಒಂದು ದೊಡ್ಡ ಲೋಟದಲ್ಲಿ 4 ಲೋಟ ಹಾಕಿದ್ರೆ ಒಬ್ಬರಿಗೆ ಸರಿ ಹೋಗುತ್ತೆ. ಅದು ಜಾಸ್ತಿ ತಿಂತಾರೆ ಅಂದರೆ 5 ಲೋಟ ಹಾಕಬೇಕು. ನಾನಿಬ್ಬರಿಗೆ ಆಗೋ ಹಾಗೆ ಹಾಕ್ತಾಯಿದ್ದೀನಿ. ನೀರಿನಲ್ಲಿ ಚೆನ್ನಾಗಿ ತೊಳೆದಂಗೆ ಮಾಡೋಣ. ಎಲ್ಲ ನೆನೆಯೋ ಹಾಗೆ ಮಾಡ್ಕೋಬೇಕು. ಆಗ ಪ್ರೆಸ್ ಮಾಡಿ ಹಾಕಿದ್ರೆ ನೆನೆಯುತ್ತೆ. ಇಲ್ಲಾಂದರೆ ಅದು ತೇಲ್ತಾ ಇರುತ್ತಲ್ಲ, ಅದು ಪ್ರೆಸ್ ಮಾಡ್ದಲೇ ಇದ್ದರೆ ನೆನೆಯೋದಿಲ್ಲ. ನೆಂದಿದ್ದೆಲ್ಲ ಆದಮೇಲೆ ಅದನ್ನು ತೂತ ಇರುವ ಜಲ್ಲಡಿಗೆ ಅದನ್ನು ಹಾಕಬೇಕಾಗುತ್ತೆ. ಬಾಣಲಿ ಇಟ್ಬಿಟ್ಟು ಒಲೆ ಮೇಲೆ ನಂತರ ಎಣ್ಣೆ ಹಾಕೋಣ. ಸಾಸಿವೆ ಕಾಳು ಹಾಕಬೇಕು. ಅದು ಪಟ ಪಟ ಅಂತ ಚಿಟ್ಗುಟ್ಟಿದ ನಂತರ ಕಡಲೆಕಾಯಿ ಬೀಜನ ಹಾಕೋಣ. ಕಡಲೆಕಾಯಿ ಬೀಜ ಎಲ್ಲ ಬೆಂದ ಮೇಲೆ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಎಲ್ಲ ಕೆಂಪಿಗೆ ಆದಮೇಲೆ ಈರುಳ್ಳಿ ಹಾಕಬೇಕು. ಆದರೆ ನಾನು ಈರುಳ್ಳಿ ಹಾಕ್ತಾಯಿಲ್ಲ, ನಮ್ಮ ಹುಡುಗ ತಿನ್ನೋದಿಲ್ಲ ಅಂತ. ಈಗ ಅರಿಶಿನ ಪುಡಿ ಸ್ವಲ್ಪ ಮತ್ತು ಇಂಗು ಸ್ವಲ್ಪ ಹಾಕ್ಬಿಟ್ಟು ಪುರಿ ತೊಳೆದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಿಸಿ ಆಗೋವರೆಗೂ ಮಿಕ್ಸ್ ಮಾಡಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಂತರ ನಿಂಬೆಹಣ್ಣಿನ ರಸನ ಹಿಂಡ್ಕೊಳ್ಳೋಣ. ನಿಂಬೆಹಣ್ಣಿನ ರಸ ಹಿಂಡಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಬಿಸಿ ಆಗೋವರೆಗೂ ಮಿಕ್ಸ್ ಮಾಡ್ಕೊಬೋಣ. ಬಿಸಿ ಬಿಸಿ ಇದ್ದಾಗಲೇ ಈ ಮಂಡಕ್ಕಿ ಉಪ್ಪಿಟ್ಟನ್ನು ತಿಂದರೆ ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೆ ಆಗೋದಿಲ್ಲ. ಎಲ್ಲ ಬಿಸಿ ಆಗಿದ ತಕ್ಷಣ ತಿನ್ನಬೇಕು. ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡೋಣ. ಈಗ ಬಿಸಿ ಬಿಸಿ ಮಂಡಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.